ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆಯಾಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತೆಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಎಹೆಜ್ಕೇಲ ಪ್ರವಾದಿ 2ನೇ ಅಧ್ಯಾಯ 9, 10, 3ನೇ ಅಧ್ಯಾಯ 1ರಿಂದ 4ನೇ ವಾಕ್ಯ. ಪ್ರಾಫೆಟ್ ಎಹೆಜ್ಕೇಲ ಚಾಪ್ಟರ್ 2 ವರ್ಡ್ 9 to 10, ಚಾಪ್ಟರ್ 3 ವರ್ಡ್ 1 to 4. ಈಗೋ ನಾನು ನೋಡುತ್ತಿದ್ದಂತೆ ಒಂದು ಕೈ ನನ್ನ ಕಡೆಗೆ ಚಾಚಿತು. ಅದರಲ್ಲಿ ಗ್ರಂಥದ ಸುರುಳಿಯೊಂದು ಕಾಣಿಸಿತು. ಆ ಸುರುಳಿಯನ್ನು ನನ್ನೆದುರಿನಲ್ಲಿ ಬಿಚ್ಚಿದರು. ಅದರ ಎರಡೂ ಬದಿಗಳಲ್ಲಿಯೂ ಬರೆದಿತ್ತು. ಅದು ಪ್ರಲಾಪ, ಶೋಕ, ಶಾಪ ಇವುಗಳ ಬರಹದಿಂದ ಕೂಡಿತು. ಇದಾದ ಮೇಲೆ ಆತನು ನನಗೆ, ನರಪುತ್ರನೇ, ನಿನಗೆ ಸಿಕ್ಕಿದ ಈ ಸುಳಿಯನ್ನು ತಿಂದು ಹೋಗಿ ಇಸ್ರಾಯೇಲ್ ಮನೆತನದವರ ಸಂಗಡ ಮಾತನಾಡು ಎಂದನು. ಆಗ ನಾನು ನನ್ನ ಬಾಯನ್ನು ತೆರೆದೆನು. ಆತನು ನನಗೆ ಆ ಸುಳಿಯನ್ನು ತಿನ್ನಿಸಿದನು. ಆಗ ಆತನು ನನಗೆ ಹೇಳಿದ್ದೇನೆಂದರೆ, ನರಪುತ್ರನೇ, ನಾನು ಕೊಡುವ ಈ ಸುಳಿಯನ್ನು ತಿಂದು ಹೊಟ್ಟೆಯನ್ನು ತುಂಬಿಸಿಕೋ ಎಂದನು. ಆಗ ನಾನು ಅದನ್ನು ತಿನ್ನಲು ಅದು ನನ್ನ ಬಾಯಲ್ಲಿ ಜೇನಿನ ಹಾಗೆ ಸಿಹಿಯಾಗಿತ್ತು. ನನಗೆ ಆತನು, ನರಪುತ್ರನೇ, ಹೋಗು ಇಸ್ರಾಯೇಲ್ ಮನೆತನದವರ ಬಳಿಗೆ ಹೋಗಿ ಅವರ ಸಂಗಡ ನನ್ನ ಮಾತುಗಳನ್ನು ಮಾತನಾಡು. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ದೇವರ ಸುರುಳಿಯನ್ನು ಕುರಿತಾಗಿ ಈ ವಾಕ್ಯಭಾಗ ನಮಗೆ ಹೇಳ್ಕೊಡ್ತಾ ಇದೆ. ವಾಕ್ಯಭಾಗದಲ್ಲಿ ಸುರುಳಿಯನ್ನು ಕುರಿತಾಗಿ ನಾವು ತಿಳ್ಕೊಳ್ಳೋಣ ಇವತ್ತು. ಈ ಸುರುಳಿ ದೇವರಿಂದ ಬರೆಯಲ್ಪಟ್ಟಂತಹ ಗ್ರಂಥ. ಈ ಗ್ರಂಥದ ಮಹತ್ವ ಏನು ಅಂತಂದರೆ, ಹಳೆ ಒಡಂಬಡಿಕೆಯಲ್ಲಿ ದೇವರು ಆರಿಸಿಕೊಂಡಂಥ ಒಬ್ಬ ಪ್ರವಾದಿಗೆ ಮಾತ್ರ ಇದು ಕೊಡಲ್ಪಡ್ತಿತ್ತು. ನಾವು ನೋಡ್ತೇವೆ ಯೆಶಾಯ, ದಾನಿಯೇಲ, ಅಷ್ಟು ಮಾತ್ರ ಅಲ್ಲ, ಎಹೆಜ್ಕೇಲ, ಯೆರೆಮೀಯ, ಈ ಥರ ಪ್ರವಾದಿಗಳನ್ನ ನೋಡಿದಾಗ ಅಷ್ಟು ಮಾತ್ರ ಅಲ್ಲ, ಪ್ರವಾದಿಗಳಿಗೆಲ್ಲರಿಗೂ ಸಹ ಒಂದು ದರ್ಶನ ಬರ್ತಾಯಿತ್ತು. ಆ ದರ್ಶನದಲ್ಲಿ ಮಾತ್ರವೇ ಪವಿತ್ರಾತ್ಮನವ್ರ ಒಳಗಡೆ ಬಂದು ಈ ವಾಕ್ಯವನ್ನು ಅವ್ರ ಮುಖಾಂತರವಾಗಿ ಮಾತನಾಡಿಸ್ತಾ ಇದ್ದರು. ದೇವರಿಗೆ ಸ್ತೋತ್ರ. ಅಷ್ಟು ಮಾತ್ರ ಅಲ್ಲ, ಪ್ರವಾದಿಗಳ ಮೂಲಕವಾಗಿ ಗ್ರಂಥಗಳನ್ನ ಬರೆಯಲ್ಪಟ್ಟಾಗಲೂ ಸಹ, ಈ ಪುಸ್ತಕಗಳು ಬರೆಯಲ್ಪಟ್ಟಾಗಲೂ ಸಹ ಆ ಪುಸ್ತಕಗಳಿಗೆ ಮುದ್ರೆ ಹಾಕಲ್ಪಡ್ತಿತ್ತು. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತೀವಿ, ಯೆಶಾಯ ಇರ್ಬೋದು, ದಾನಿಯೇಲ ಇರ್ಬೋದು, ಗ್ರಂಥಕ್ಕೆ ಮುದ್ರೆ ಹಾಕು ಈ ಥರ ದೇವರ ವಾಕ್ಯ ಬಂದಿರ್ತಕ್ಕಂಥದ್ದನ್ನು ನೋಡ್ತೀವಿ. ದೇವರಿಗೆ ಸ್ತೋತ್ರ. ಆದರೆ ಪ್ರಕಟಣೆ ಪುಸ್ತಕ ಬರೆಯುವಂಥ ಸನ್ನಿವೇಶದಲ್ಲಿ ಯೋಹಾನನಿಗೆ ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ, ಮುದ್ರೆ ಹಾಕಬೇಡ, ಕಾಲವು ಸಮೀಪವಾಗಿದೆ. ಪ್ರಕಟಣೆ 22ನೇ ಅಧ್ಯಾಯದಲ್ಲಿ ಮುದ್ರೆ ಹಾಕಬೇಡ, ಕಾಲವು ಸಮೀಪವಾಗಿದೆ, ಮನುಷ್ಯರು ಅದನ್ನು ನಂಬಿ ರಕ್ಷಣೆ ಹೊಂದೋದಕ್ಕೆ ಸಮಯ ಬಂದಿದೆ, ನಂಬುವವನಿಗೆ ರಕ್ಷಣೆ ಉಂಟಾಗುತ್ತೆ ಅಂತ. ದೇವರಿಗೆ ಸ್ತೋತ್ರ. ಸೊ ಅಷ್ಟು ಮಾತ್ರ ಅಲ್ಲ, ಈ ಮುದ್ರೆ ತೆರೆಯಲ್ಪಟ್ಟಿದ್ದು ಯಾರ ಮೂಲಕವಾಗಿ ಅಂದರೆ ಯೇಸು ಕ್ರಿಸ್ತರ ಮೂಲಕವಾಗಿ. ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದು ಅವರು ತಂದೆ ಚಿತ್ತವನ್ನು ಪರಿಪೂರ್ಣ ಮಾಡಿ ಶಿಲುಬೆಗೆ ತನ್ನನ್ನು ಒಪ್ಪಿಸಿಕೊಟ್ಟು ಶಿಲುಬೆಯಲ್ಲಿ ತನ್ನ ರಕ್ತವನ್ನು ಸುರಿಸಿ 3ನೇ ದಿನ ಜೀವಂತವಾಗಿ ಎದ್ದ ನಿಮಿತ್ತವಾಗಿ ಈ ಮುದ್ರೆ ಒಡೆಯಲ್ಪಡ್ತು. ದೇವರಿಗೆ ಸ್ತೋತ್ರ. ಹೇಗೆ ನಾವು ನೋಡ್ತಾ ಇದ್ವಿ, ಪ್ರಕಟಣೆ ಪುಸ್ತಕ 5ನೇ ಅಧ್ಯಾಯದಲ್ಲಿ ಮುದ್ರೆ ಹೊಡೆಯಲ್ಪಡುತ್ತೆ. ಸೊ ಅದರ ಯಾತಕ್ಕೋಸ್ಕರ ಅಂದರೆ ಮನುಷ್ಯರಿಗೆ ವಾಕ್ಯವನ್ನು ನಂಬಿ ರಕ್ಷಣೆ ಹೊಂದೋದಕ್ಕೋಸ್ಕರವಾಗಿ. ದೇವರಿಗೆ ಸ್ತೋತ್ರ. ಆಗ ಪ್ರವಾದಿಗಳಲ್ಲಿ ಒಬ್ಬರಿಗೆ ದರ್ಶನ ಬರ್ತಿತ್ತು, ಅಷ್ಟು ಮಾತ್ರ ಅಲ್ಲ, ವಾಕ್ಯ ಬರ್ತಾಯಿತ್ತು. ಜನರು ಅದನ್ನು ಕೇಳೇ ನಂಬಿ ರಕ್ಷಣೆ ಹೊಂದಬೇಕಾಗಿತ್ತು. ಹಾಗಾಗಿ ಇಸ್ರಾಯೇಲರಿಗೆ ಪದೇ ಪದೇ ದೇವರು ಕರೀತಾ ಇದ್ದಾರೆ, ನಾನು ನಿಮ್ಮನ್ನು ಪ್ರೀತಿಸ್ತೇನೆ, ನಾನು ನಿಮ್ಮನ್ನು ಶಾಶ್ವತವಾದ ಪ್ರೀತಿಯನ್ನು ಪ್ರೀತಿಸಿರ್ತಕ್ಕಂಥದ್ದು, ನನ್ನ ಕುಂದದ ಪ್ರೀತಿ ನಿಮ್ಮನ್ನು ಬಿಟ್ಟು ಹೋಗಲ್ಲ, ನೀವು ಬನ್ನಿ ನನ್ನ ಮಾತು ಕೇಳಿ ಅಂತ ಹೇಳಿದ್ದಕ್ಕೋಸ್ಕರ ಅಂದರೆ ಅದಕ್ಕೋಸ್ಕರನೇ. ಸೊ ಅವರಿಗೆ ಮುದ್ರೆ ಹಾಕಲ್ಪಟ್ಟಿತ್ತು. ವಾಕ್ಯ ಅವರಿಗೆ ಅರ್ಥ ಆಗ್ತಿರಲಿಲ್ಲ, ಹೇಳೋದನ್ನು ಮಾತ್ರ ಕೇಳಿ ನಂಬಬೇಕಾಗಿತ್ತು. ದೇವರಿಗೆ ಸ್ತೋತ್ರ. ಆದರೆ ಈಗ ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯ ನೋಡೋದಾದರೆ ಯೇಸು ಕ್ರಿಸ್ತ ಹೇಳ್ತಾರೆ, ಮುದ್ರೆ ಹಾಕಬೇಡ, ಮುದ್ರೆ ತೆಗಿ, ಏಕೆಂದರೆ ಅದನ್ನು ನಂಬಿ ರಕ್ಷಣೆ ಹೊಂದೋದಕ್ಕೆ ಮಾರ್ಗ ತೆರೆಯಲ್ಪಟ್ಟಿದೆ. ನಂಬುವವರಿಗೆ ಅದು ರಕ್ಷಣೆಯನ್ನು ಉಂಟು ಮಾಡುತ್ತೆ. ದೇವರಿಗೆ ಸ್ತೋತ್ರ. ಯೇಸು ಕ್ರಿಸ್ತರು ಪದೇ ಪದೇ ಹೇಳಿದ್ದು ಏನಂತಂದರೆ, ನನ್ನ ನಂಬುವವನ ಹೊಟ್ಟೆ ಒಳಗಿಂದ ಜೀವಜಲದ ಬುಗ್ಗೆ ಹೊಕ್ಕುತ್ತೆ. ದೇವರಿಗೆ ಸ್ತೋತ್ರ. ಈ ಜೀವಜಲದ ಬುಗ್ಗೆಯನ್ನು ನಂಬುವವನಿಗೆ ಅದು ನಿತ್ಯ ಜೀವ ಉಂಟು. ಸೊ ಹಾಗಾಗಿ ಮುದ್ರೆ ತೆರೆಯಲ್ಪಟ್ಟಿದೆ. ದೇವರಿಗೆ ಸ್ತೋತ್ರ. ನಂಬುವವರಿಗೆ. ಈಗ ವಾಕ್ಯವಾಗಿ ನೋಡ್ತಿದ್ವಿ, ಅದನ್ನು ತಿಂದಾಗ, ಗ್ರಂಥದ ಸುರುಳಿಯನ್ನು ತಿಂದಾಗ ಅವನಿಗೆ ಸಿಹಿ ಜೇನಂತೆ. ದೇವರಿಗೆ ಸ್ತೋತ್ರ. ಎಹೆಜ್ಕೇಲ ಪ್ರವಾದಿ 3ನೇ ಅಧ್ಯಾಯ 3ನೇ ವಾಕ್ಯ. ಆಗ ಆತನು ನನಗೆ ಹೇಳಿದ್ದೇನೆಂದರೆ, ನರಪುತ್ರನೇ, ನಾನು ಕೊಡುವ ಈ ಸುರುಳಿಯನ್ನು ತಿಂದು ಹೊಟ್ಟೆಯನ್ನು ತುಂಬಿಸಿಕೋ ಎಂದನು. ಆಗ
ನಾನು ಅದನ್ನು ತಿನ್ನಲು ಅದು ನನ್ನ ಬಾಯಲ್ಲಿ ಜೇನಿನ ಹಾಗೆಯೇ ಸಿಹಿಯಾಗಿತ್ತು. ದೇವರಿಗೆ ಸ್ತೋತ್ರ. ತಿನ್ನುವನ ಹೊಟ್ಟೆನಲ್ಲೂ ಅವನು ಅಷ್ಟು ಮಾತ್ರ ಅವನ ಜೀವಿತಗಳು ಹೇಗಿರ್ತಂದರೆ ಸಿಹಿ ಜೇನಾಗುತ್ತೆ, ಕಾರಣ ಅದು ನಿತ್ಯ ಜೀವನ ಕೊಡುತ್ತೆ. ಆದರೆ ಅವಿಧೇಯರಾಗ್ತಕ್ಕಂಥ ಜನರಿಗೆ, ನಂಬಿ ದೇವರ ವಾಕ್ಯವನ್ನು ಕೇಳಿ ಅವಿಧೇಯರಾಗ್ತಕ್ಕಂಥ ಜನರಿಗೆ ಪ್ರಲಾಪ, ಶೋಕ, ಶಾಪ ಇವುಗಳ ಬರಹದಿಂದ ಕೂಡಿತು. ದೇವರಿಗೆ ಸ್ತೋತ್ರ. ನಂಬುವವರಿಗೆ ರಕ್ಷಣೆ, ನಂಬಿ ಅದನ್ನು ತಿರಸ್ಕಾರ ಮಾಡ್ತಕ್ಕಂಥವ್ರಿಗೆ ಅದು ಏನಾಗುತ್ತೆ ಹೇಳಿ, ನರಕಕ್ಕೆ ನಡೆಸುವಂತಾಗಿರುತ್ತೆ ಅಂತ ವಾಕ್ಯ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಪ್ರೀತಿಯ ಮಕ್ಕಳೇ, ದೇವರು ಕೊಟ್ಟಿರ್ತಕ್ಕಂತಹ ಈ ಜೇನಿನಂತಹ ಈ ರಕ್ಷಣೆಯ ಸುರುಳಿ ನಮಗೆ ಮುದ್ರೆ ಹೊಡೆಯಲ್ಪಟ್ಟಿದೆ. ನಾವು ನಂಬಿ ರಕ್ಷಣೆ ಹೊಂದಿದ್ದೀವಿ. ಈ ರಕ್ಷಣೆಯಲ್ಲಿ ನಾವು ಯಥಾರ್ಥವಾಗಿ ನಡೆಯೋಣ. ಆಮೇನ್. ದೇವರಿಗೆ ಸ್ತೋತ್ರ. ನಾವು ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯೇ. ಸಪ ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾದಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ಗೆ ನಿಮಗೆ ಸ್ತೋತ್ರ. ನಿಮ್ಮ ಮಹಾಕೃಪೆಯಿಂದ ಎಸಪ್ಪ ಮುದ್ರೆ ತೆರೆಯಲ್ಪಟ್ಟಿದೆ, ಸುರುಳಿ ಹೊಡೆಯಲ್ಪಟ್ಟಿದೆ. ನಮಗೆ ನಿತ್ಯ ಜೀವನ ದಯಪಾಲಿಸಿದ್ದೀರ, ಅದಕ್ಕಾಗಿ ಸ್ತೋತ್ರ. ನಾವು ನಂಬಿದ್ದೇವೆ, ನಮ್ಮೊಳಗೆ ಜೀವಜಲದ ಬುಗ್ಗೆ ಇದೆ. ಆ ಜೀವಜಲದ ಬುಗ್ಗೆಯಲ್ಲೇ ನಾವು ನಿರಂತರವಾಗಿ ನಡೆದು ಅಪ್ಪ, ಈ ರಕ್ಷಣೆಯ ಭಾಗ್ಯದಲ್ಲಿ ನಾವು ಅವಿಧೇಯರಾಗದೆ ನಂಬಿಗಸ್ತರಿಗೆ ನಡೆಯೋದಕ್ಕೆ ಒಪ್ಪಿಸ್ಕೊಡ್ತೀವಿ. ನಿಮಗೆ ಮಹಿಮೆಯಾಗಲಿ, ನಮಗೆ ಆಶೀರ್ವಾದವಾಗಲಿ. ಆಮೇನ್. ನಿನ್ನ ಜನರು ಕೈ ಇಟ್ಟು ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು. ಅವರ ಅವಶ್ಯಕತೆಗಳನ್ನ, ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವ್ರು ನಿರೀಕ್ಷೆ ಒಳಗಿದ್ದಾರೆ, ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರಗಳನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ಗೆ ನಿಮಗೆ ಸ್ತೋತ್ರ. ಕರ್ತನೆ ಎಸಪ್ಪ, ನೀವು ಕೊಟ್ಟಂತಹ ಈ ಭಾಗ್ಯಕರವಂಥ ಜೀವಿತಕ್ಕಾಗಿ ನಿಮಗೆ ಸ್ತೋತ್ರ. ಲೋಕಕ್ಕೆ ನಿತ್ಯ ಜೀವನ ಕೊಡೋದಕ್ಕೋಸ್ಕರವಾಗಿ ಈ ಮುದ್ರೆ ತೆರೆಯಲ್ಪಟ್ಟಿದೆ. ನಂಬುವವರ ಪ್ರತಿಯೊಬ್ಬರ ಜೀವಿತದಲ್ಲೂ ಸಹ ಇದು ನಿತ್ಯ ಜೀವನ ಒಪ್ಪಿಸಲಿ. ನಿಮಗೆ ಮಹಿಮೆಯಾಗಲಿ, ಜನರಿಗೆ ರಕ್ಷಣೆ ಆಗಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ಆಮೇನ್. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್. ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್ ಯು ಆಲ್.